ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ತೊಗೊಂಡಿದ್ದೀನಿ. ಮೇಲೆ ಸಿಪ್ಪೆ ತೆಗೆದು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಆಲೂಗಡ್ಡೆ ಅದು. ಮತ್ತು 4 ಮೀಡಿಯಮ್ ಸೈಜ್ ಟೊಮಾಟೊ ಹಣ್ಣು ಮತ್ತು ಒಂದೇ ಹೀರೆಕಾಯಿ ಮೇಲೆ ತೊಗಟೆ ತೆಗೆದು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಮತ್ತು ತೊಗರಿಬೇಳೆ ಅಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಾನು. ಕ್ಲೀನಾಗಿ 1-2 ಸಲ ತೊಳ್ಕೊಂಡಿದ್ದೀನಿ ತರಕಾರಿ ಎಲ್ಲ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನೋಡಿ, ನಮ್ಮ ಕಡೆ ಹುಬ್ಳಿ ಬೇಳೆ ಅಂತೇವೆ ಇದಕ್ಕೆ. ನೀವು ಏನಂತೀರ ಗೊತ್ತಿಲ್ಲ, ತೊಗರಿಬೇಳೆ, ಮೈಸೂರು ಬೇಳೆ ಅಂತಾರೆಲ್ಲ. ನೋಡಿ, ಎಲ್ಲರೂ ಕೊನೆವರೆಗೂ ನೋಡಿ ವಿಡಿಯೋನ. ನೋಡಿ, ಚೆನ್ನಾಗಿ 1-2 ಟೈಮ್ ತೊಳ್ಕೊಂಡಿದ್ದೀನಿ ನಾನು. ಇವಾಗ ಬೇಯೋವಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹುಣಸೆಹಣ್ಣು ಕೂಡ ಬಿಸಿನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ. 1 ಟೈಮ್ ತೊಳ್ಕೊಂಡು ನೆನೆ ಇಟ್ಟಿದ್ದೀನಿ. ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, ಇವಾಗ 2 ವಿಷಲ್ ಕೂಗಿಸ್ಕೊಂಡೆ ನಾನು. ನೋಡಿ, ಎಷ್ಟು ಚೆನ್ನಾಗಿ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಟೊಮಾಟೊ ಹಣ್ಣು ಕೂಡ ಬೆಂದಿತ್ತಲ್ವ, ಹಾಗಾಗಿ ಸಪ್ರೇಟಾಗಿ ತಕ್ಕೊತಾ ಇದ್ದೀನಿ ನೋಡಿ ನಾನು ಟೊಮಾಟೊ ಹಣ್ಣು. ಹಾಗೆ ಕಿವುಚಿ ಹಾಕೋಕ್ಕೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ, ಹೀರೆಕಾಯಿ, ಆಲೂಗಡ್ಡೆ ಎಲ್ಲ. ನೋಡಿ, ಟೊಮಾಟೊ ಹಣ್ಣು ತೆಗೆದಿಟ್ಕೊಂಡಿದ್ದೆ. ನೋಡಿ, ತುಂಬ ಬಿಸಿ ಬಿಸಿ ಇತ್ತು. ಸ್ವಲ್ಪ ಸ್ಪೂನಲ್ಲಿ ಇದನ್ನು ಮಾಡ್ತಾಯಿದ್ದೆ ನಾನು, ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ನಾನು ಇದಕ್ಕೆ ಖಾರ ಪುಡಿ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿದ್ದಿದ್ದು 2 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಖಾರದ ಪೌಡ್ರು. ನೋಡಿ, ಟೇಸ್ಟಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇವಾಗ 1 ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ಕಲರಿಗೋಸ್ಕರ. ಸಿಂಪಲ್ಲಾಗೂ ಇರಬೇಕು, ಆಮೇಲೆ ಟೇಸ್ಟಿಯಾಗಿರಬೇಕು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ತರಕಾರಿ, ಚಿಕ್ಕ ಮಕ್ಕಳೆಲ್ಲ. ಆಮೇಲೆ ವಯಸ್ಸಾದವ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಇವಾಗ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. 2 ಸ್ಪೂನ್ ಹಾಕಿದ್ದೀನಿ ಸಾಂಬಾರು ಪೌಡ್ರು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ 1 ಟೈಮು. ಬನ್ನಿ, ಇವಾಗ ನಾನು ಒಗ್ಗರಣೆ ಹಾಕ್ತೀನಿ ಸಾಂಬಾರಿಗೆ. ನೋಡಿ, ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ರೈಸ್ಗೆ ಮತ್ತು ಮುದ್ದೆಗೆ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಕರಿಬೇವು ಹಾಕಿದೆ ಇವಾಗ. ನೋಡಿ, 1 ಬೆಳ್ಳುಳ್ಳಿ, ಒಂದೇ ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇವಾಗ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಅದಕ್ಕೆ ಸಾಂಬಾರು ಪೌಡ್ರು, ಖಾರ ಪೌಡ್ರು ಎಲ್ಲ ಹಾಕಿದ್ನಲ್ವ. ಇವಾಗ ನೋಡಿ, ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು ಅದನ್ನೆಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ, ನೀವು ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ ನನಗೆ. ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಬೇಕಾದರೆ ಟ್ರೈ ಮಾಡಿ. ನೋಡಿ, ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ವಲ್ವ, ಸ್ವಲ್ಪ ನೀರು ಹಾಕಿ
ಹಾಕ್ತೀನಿ ಅದಕ್ಕೆ. ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಬೇಳೆದು ಹಾಗೆ ಇರುತ್ತೆ ನೋಡಿ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ ಇವಾಗ ಟೊಮಾಟೊ ಹಣ್ಣು ಸಪ್ರೇಟಾಗಿ ತಕ್ಕೊಂಡಿದ್ನಲ್ವ, ಅದನ್ನು ಕಿವುಚ್ಬಿಟ್ಟು ಹಾಕ್ತೀನಿ. ಈ ಥರ ಹಾಕಿ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ನಾನು ಪಕ್ಕದಲ್ಲಿ ಒಂದು ಚಿಕ್ಕದ ಪಾತ್ರೆಯಲ್ಲಿ ಸ್ವಲ್ಪನೇ ನೀರು ಹಾಕಿ ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದೀಲಿ ಒಂದು ಟೈಮ್ ಇದು. ನೋಡಿ ನೋಡ್ತಿರ್ಬೋದು, ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಕಲಗಿಸ್ಕೊತಾ ಇದ್ದೀನಿ ನಾನು. ಸ್ವಲ್ಪನೇ ತೊಗೊಳ್ಳಿ, ತುಂಬ ಬೇಡ. ನಮ್ಮ ಕಡೆ ಎಲ್ಲ ಬೇಳೆ ಸಾರು ಡೈಲಿ ಬೇಕೇ ಬೇಕು. ಗಟ್ಟಿ ಪಲ್ಯ ಮಾಡಿದರೂ ಬೇಳೆ ಸಾಂಬಾರು ಬೇಕು ರೈಸ್ಗೆ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಇವಾಗ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ನಲ್ವ, ಚೆನ್ನಾಗಿ ಕಿವುಚಿ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಕುದೀತಾ ಇದೆ ನೋಡಿ. ಕುದ್ಮೇಲೆ ಲಾಸ್ಟಲ್ಲಿ ನಾನು ಇದನ್ನು ಹಾಕ್ತಾಯಿದ್ದೀನಿ, ಜೋಳದ ಹಿಟ್ಟು ಕಲಸ್ಕೊಂಡಿದ್ನಲ್ವ ಅದನ್ನು ಕೂಡ ಮಿಕ್ಸ್ ಮಾಡಿ ಇಡ್ತಿದ್ದೀನಿ. ಇವಾಗ ಕೊತ್ತಂಬರಿ ಕೂಡ ಕಟ್ ಮಾಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಸಾರಿ ಫ್ರೆಂಡ್ಸ್, ಪವರ್ ಹೋಗಿಬಿಡ್ತು ನೋಡಿ. ನೋಡಿ ಇವಾಗ ಕರೆಂಟ್ ಕೂಡ ಹೋಗಿದೆ ನೋಡಿ. ಸಾಂಬಾರು ಎಷ್ಟು ಚೆನ್ನಾಗಿ ಕುದ್ದಿದೆ. ಲಾಸ್ಟಲ್ಲಿ ಸಾಂಬಾರು ಈ ಥರ ರೆಡಿ ಆಯಿತು. ಸಿಂಪಲ್ಲಾಗಿ ಟೇಸ್ಟಿಯಾಗಿರಬೇಕು, ಬೇಗನೂ ಆಗಬೇಕು. ಚಿಕ್ಕ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ. ಪಕ್ಕದಲ್ಲಿ ರೈಸ್ ಕೂಡ ಇಡ್ತಾಯಿದ್ದೀನಿ ನಾನು. ರೈಸ್ ಕೂಡ ಮಾಡೋಕೆ ಇಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.